ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳು. ನಾವು ನಿಮ್ಮ SSLC ಫೈನಲ್ ಎಕ್ಸಾಮ್ಗಾಗಿ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ ಅನ್ನ ತಿಳ್ಕೊಳ್ತಾ ಇದೀವಿ. ಸೊ ಈಗಾಗಲೇ ಒಂದು ಈ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಈ ಒಂದು ಚಾನೆಲ್ ನಲ್ಲಿ ಬಹಳಷ್ಟು ವಿಡಿಯೋಗಳಿವೆ. ಆ ವಿಡಿಯೋಗಳನ್ನ ತಾವು ನೋಡಿಲ್ಲ ಅಂತಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ತಾವು ಅದನ್ನ ನೋಡ್ಕೋಬಹುದು. ಸೊ ವಿದ್ಯಾರ್ಥಿಗಳೇ, ಹಿಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ನಿಮ್ಮ ಸೈನ್ಸ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತೆ ಹಿಂದಿನ ಒಂದು ವಿಡಿಯೋದಲ್ಲಿ ರೇಖಾಚಿತ್ರಗಳನ್ನ, ಈ ಬೆಳಕಿಗೆ ಸಂಬಂಧಪಟ್ಟಂತ ಈ ಮಸೂರದ ರೇಖಾಚಿತ್ರಗಳನ್ನ ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ಲ? ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಇದೇ ಒಂದು ಸೇಮ್ ಘಟಕಕ್ಕೆ ಸಂಬಂಧಪಟ್ಟಂತೆ ಈ ಸಮಸ್ಯೆಗಳನ್ನ, ಈ ಮಸೂರಗಳಿಗೆ ಮತ್ತು ಈ ಕನ್ನಡಿಗಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನ ಒತ್ತಿ. ಸೊ ತಾವು ತಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು 2019-20 ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1, ಅಂದ್ರೆ ಈ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಒಂದು ಬೆಳಕಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಯನ್ನ ನೀಡಲಾಗಿದೆ. ಸೊ ನಾವು ಈ ವಿಡಿಯೋದಲ್ಲಿ ಆ ಸಮಸ್ಯೆಯನ್ನು ಯಾವ ರೀತಿ ಬಿಡಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ವಿದ್ಯಾರ್ಥಿಗಳು, ಈ ಒಂದು ಸಮಸ್ಯೆಯನ್ನು ತಾವು ಡೀಟೇಲ್ ಆಗಿ ತಿಳ್ಕೊಂಡ್ಬಿಟ್ರೆ ಸಾಕು. ಇದೇ ರೀತಿ ಬರುವಂತ ಡಿಫ್ರೆಂಟ್ ಆದಂತಹ ಸಮಗಳನ್ನ ತಾವು ಈಸಿಯಾಗಿ ಬಿಡಿಸ್ಕೋಬಹುದು. ಸೊ ಮೊದಲಿಗೆ ಆ ಸಮಸ್ಯೆ ಯಾವ್ದು ಅನ್ನೋದನ್ನ ನೋಡೋಣ, ಬನ್ನಿ. ಸೊ ವಿದ್ಯಾರ್ಥಿಗಳು, ತಾವು ನೋಡಬಹುದು 32ನೇ ಸಮಸ್ಯೆ. ಇದೊಂದು 3 ಅಂಕಗಳಲ್ಲಿ ಇರುವಂತ ಒಂದು ಸಮಸ್ಯೆ. ಇದರಲ್ಲಿ ಈ ಒಂದು 6 ಸಮಸ್ಯೆ ನಾವು ಇವತ್ತು ತಿಳಿದುಕೊಳ್ಳೋಣ. ಸೊ ತಾವು ನೋಡಬಹುದು ಈ ಒಂದು ಮೊದಲನೇ ಸಮಸ್ಯೆ ಸಹ ಬೆಳಕಿಗೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ. ಸೊ ಈ ಒಂದು ಸಮಸ್ಯೆಯನ್ನ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಸೊ ಏನಪ್ಪಾ ಸಮಸ್ಯೆ ಅಂದ್ರೆ, 2 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು, ಸೊ ಒಂದು ವಸ್ತು ಇದೆ, ಅದರ ಒಂದು ಎತ್ತರ 2 ಸೆಂಟಿಮೀಟರ್. ಇದನ್ನು ಕೇಂದ್ರೀಕರಿಸುವ ಮಸೂರದ ಪ್ರಧಾನ ಅಕ್ಷದ ಮೇಲೆ ಇಡಲಾಗಿದೆ. ಸೊ ಕೇಂದ್ರೀಕರಿಸುವಂತ ವಿದ್ಯಾರ್ಥಿಗಳು ಡೆಫಿನೆಟ್ ಆಗಿ ಅದು P ನ ಮಸೂರ. ಸೊ ಈ ರೀತಿ ಇರುವಂತ ಒಂದು ಮಸೂರ. ಸೊ ಈ ಮಸೂರದ ಎದುರಿಗೆ ಈ ಒಂದು ವಸ್ತುವನ್ನ ಇಡಲಾಗಿದೆ. ಇದು AB ಅಂತ ಆಗಿರ್ಲಿ. ಮಸೂರದ ಸಂಗಮ ದೂರ 8 ಸೆಂಟಿಮೀಟರ್. ಸೊ ಈ ಒಂದು ಮಸೂರದ ಸಂಗಮ ದೂರ ಅದು 8 ಸೆಂಟಿಮೀಟರ್. ಅಂದ್ರೆ ಬೆಳಕಿನ ಕಿರಣಗಳು ಈ ರೀತಿ ಹಾಯ್ದು ಅವು ಎಲ್ಲಿ ಒಂದು ಪಾಯಿಂಟ್ ನಲ್ಲಿ ಕೇಂದ್ರೀಕರಿಸ್ತಾವಲ್ಲ ಅದು ಅದರ ಸಂಗಮ ದೂರ ಅಂದ್ರೆ F. ಸೊ ಇದು ಎಷ್ಟಪ್ಪ? 8 ಸೆಂಟಿಮೀಟರ್. ವಸ್ತುವನ್ನು ಮಸೂರದಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದರೆ, ಸೊ ಈ ಒಂದು ವಸ್ತು ನಿಮ್ಮ ಮಸೂರದಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಸೊ ಆವಾಗ ಉಂಟಾಗುವಂತ ಪ್ರತಿಬಿಂಬದ ದೂರ, ಅದರ ಸ್ವಭಾವ ಮತ್ತು ಗಾತ್ರವನ್ನು ನಾವು ಇವತ್ತು ಕಂಡು ಹಿಡಿಯಬೇಕು. ಸೊ ಯಾವ ರೀತಿ ಸಮಸ್ಯೆಯನ್ನು ಬಿಡಿಸ್ಕೋಬೇಕು ಅನ್ನೋದನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಡೆಫಿನೆಟ್ ಆಗಿ ಪೂರ್ತಿ ಒಂದು ಸಮಸ್ಯೆ ನಿಮಗೆ ಅರ್ಥ ಆಗೋದು, ಆಯ್ತಾ? ಬನ್ನಿ. ವಿದ್ಯಾರ್ಥಿ, ಮಸೂರದ ಹಾಗೂ ಕನ್ನಡಿಗಳ ಸಂಬಂಧಪಟ್ಟಂತೆ ಒಂದು ಈ ಸಮಸ್ಯೆಯನ್ನು ಬಿಡಿಸ್ಕೊಳ್ಳಿಕ್ಕೆ ಈ ಒಂದು ಸಂಕೇತಗಳ ನಿಯಮಗಳು ನಮಗೆ ಚೆನ್ನಾಗಿ ತಿಳಿದಿರಬೇಕು. ಅಂದ್ರೆ ಈ ಗೋಳೀಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು. ಸೊ ಇಲ್ಲೊಂದು 5 ಪಾಯಿಂಟ್ ಇವೆ. ಫಾಸ್ಟ್ ಆಗಿ 5 ಪಾಯಿಂಟ್ ಅನ್ನು ತಿಳಿದುಕೊಳ್ಳೋಣ. ಈ 5 ಪಾಯಿಂಟ್ ತಿಳಿದುಕೊಳ್ಳೋಕ್ಕಿಂತ ಮೊದಲು ವಿದ್ಯಾರ್ಥಿ ನಿಮಗೆ ಗ್ರಾಫ್ ಚೆನ್ನಾಗಿ ಬರ್ತಿರ್ಬೇಕು. ಈ ನಿಮ್ಮ ಗಣಿತದಲ್ಲಿ ಗ್ರಾಫ್ ಇದೆಯಲ್ಲ, ಆ ಗ್ರಾಫ್ ನಿಮ್ಗೆ ತಿಳಿದಿದ್ರೆ ಈ 5 ಪಾಯಿಂಟ್ ಡೆಫಿನೆಟ್ ಆಗಿ ನಿಮ್ಗೆ ಈಸಿಯಾಗಿ ತಿಳಿದು ಬರುವುದು. ಓಕೆ, ಮೊದಲಿಗೆ ಗ್ರಾಫ್ ಅನ್ನ ನಾವು ಬಿಡಿಸ್ಕೊಳ್ಳೋಣ. ಸೊ ಇದು ನೋಡ್ತಿರುವಂತ ಒಂದು ಅಡ್ಡ ಅಕ್ಷಿ, ಇದು ಎಕ್ಸ್ ಅಂದ್ರೆ ಇದು X'. ಅದೇ ರೀತಿ ಇದು Y, ಇದು Y'. ಓಕೆ, ಈಗ ಒಂದು X ನ ರೈಟ್ ಸೈಡ್ ಯಾವಾಗ್ಲೂ ಪಾಸಿಟಿವ್ ನಂಬರ್ಸ್ ಇರುತ್ತೆ, ಹೌದಲ್ಲ? ಅದೇ ರೀತಿ ಈ ಸೈಡ್ ನೆಗೆಟಿವ್ ನಂಬರ್ಸ್ ಇರುತ್ತೆ. ಅದೇ ರೀತಿ Y ನ ಒಂದು ಮೇಲಿನ ಭಾಗದಲ್ಲಿ ಯಾವಾಗ್ಲೂ ಪಾಸಿಟಿವ್ ನಂಬರ್ಸ್, Y ನ ಒಂದು ಕೆಳ ಭಾಗದಲ್ಲಿ ಯಾವಾಗ್ಲೂ ನೆಗೆಟಿವ್ ನಂಬರ್ಸ್ ಇರುತ್ತವೆ, ಹೌದಲ್ಲ? ಸೊ ಇಷ್ಟು ನಿಮ್ಗೆ ತಿಳಿದಿದ್ರೆ ಈ 5 ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ. ಯಾವ ರೀತಿ ಅಂತೀರಾ? ಒಂದೊಂದೇ ಪಾಯಿಂಟ್ ನೋಡಿ. ಒಂದನೇ ಪಾಯಿಂಟ್, ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗುತ್ತದೆ. ದರ್ಪಣ ಆಗಲಿ ಒಂದು ಮಸೂರ ಆಗಲಿ ಅದರ ಎಡಭಾಗದಲ್ಲಿ ಇಡಲಾಗುತ್ತದೆ. ಇದು ವಸ್ತುವಿನಿಂದ ದರ್ಪಣದ ಮೇಲೆ ಬೀಳುವ ಬೆಳಕು ಎಡಗಡೆಯಿಂದ ಬೀಳುತ್ತದೆ ಎಂದು ಸೂಚಿಸುತ್ತದೆ. ಸೊ ಯಾವಾಗ್ಲೂ ಇದೊಂದು ಮಸೂರ ಆಗಿರ್ಲಿ, ಒಂದು ಕನ್ನಡಿ ಆಗಿರ್ಲಿ, ಅದರ ಲೆಫ್ಟ್ ಸೈಡ್ ನೇ ನಾವು ಒಂದು ವಸ್ತು ಇಡಬೇಕು. ಅಂದ್ರೆ ಯಾವಾಗ್ಲೂ ವಸ್ತುವನ್ನ ಈ ಬದಿಯಲ್ಲಿ ಇಡಬೇಕು. ಈ ವಸ್ತುವನ್ನು ಯಾವಾಗ್ಲೂ ಈ ಬದಿಯಲ್ಲೇ ನಾವು ಬರೆಯಬೇಕು. ಸೊ ಇದು AB ಆಗಿರ್ಲಿ, ಆಯ್ತಾ? ಇದು ಮೊದಲನೇ ಪಾಯಿಂಟ್.
ಇನ್ನು ಎರಡನೇ ಪಾಯಿಂಟ್, ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಳೆಯಲಾಗುತ್ತದೆ. ಸೊ ಈ ಒಂದು ಪ್ರಧಾನ ಅಕ್ಷ ಅಂತ ಇದನ್ನ ತಿಳ್ಕೊಂಡ್ಬಿಟ್ರಿ. ಅಂದ್ರೆ ಈ ಮಸೂರದ ಮೂಲಕ ಹಾದು ಹೋಗುವಂತ ಇದೊಂದು ರೇಖೆ ಇದೆಯಲ್ಲ, ಮಸೂರ ಆಗ್ಲಿ ದರ್ಪಣ ಆಗ್ಲಿ. ಸೊ ನಾವಿಲ್ಲಿ ದರ್ಪಣ ಅಂತ ಈ ಒಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ. ನೀವು ಮಸೂರಕ್ಕೂ ಸಹ ಇದೇ ರೀತಿ ಒಂದು ಸಂಕೇತಗಳನ್ನ ಬಳಸಬಹುದು. ಸೊ ಈ ಪ್ರಧಾನ ಅಕ್ಷಕ್ಕೆ ಏನೇನ್ ಸಮಾಂತರ ರೇಖೆಗಳು ಬರ್ತಾವಲ್ಲ, ಬೆಳಕಿನ ಸಮಾಂತರ ರೇಖೆಗಳು, ಅವುಗಳ ದೂರಗಳನ್ನು ಯಾವಾಗಲೂ ನಾವು ಈ ಒಂದು ಮಸೂರ ಆಗ್ಲಿ ದರ್ಪಣ ಆಗ್ಲಿ ಅದರ ಒಂದು ಸೆಂಟರ್ ನಿಂದಾನೇ ನಾವು ಅಳಿತೀವಿ. ಇದರ ಅರ್ಥ ನಾವು ಈ ಒಂದು ಬಿಂದುವಿನಿಂದ ಅಳತೆಯನ್ನ ತೆಗೆದುಕೋಬೇಕು. ಸೊ ಇದು ಯಾವಾಗ್ಲೂ 0 ನೆನಪಿರ್ಬೇಕು ನಿಮ್ಗೆ. ಇದು ಎರಡನೇ ಪಾಯಿಂಟ್. ನೆಕ್ಸ್ಟ್ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಮೂಲ ಬಿಂದುವಿನ ಬಲಭಾಗದಲ್ಲಿ ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ನ ಅಳೆಯಲಾದ ಎಲ್ಲಾ ದೂರಗಳನ್ನ ಧನಾತ್ಮಕವಾಗಿ, ಹಾಗೆ ಮೂಲ ಬಿಂದುವಿನ ಎಡಭಾಗದಲ್ಲಿ ಅಂದ್ರೆ -x ಸೈಡ್ಗೆ ಅಳೆಯಲಾದ ಎಲ್ಲಾ ದೂರವನ್ನ ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಫಾರ್ ಎಕ್ಸಾಂಪಲ್, ಇದೊಂದು ವಸ್ತು. ಈ ವಸ್ತು ಇದು ಮಸೂರ ಆಗ್ಲಿ ದರ್ಪಣದಾಗ್ಲಿ ಯಾವಾಗ್ಲೂ ಲೆಫ್ಟ್ ಸೈಡ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ವಸ್ತು ಮಸೂರ ಅಥವಾ ದರ್ಪಣದಿಂದ 5 ಸೆಂಟಿಮೀಟರ್ ದೂರದಲ್ಲಿದೆ ಅಂತ ಒಂದು ಸಮಸ್ಯೆ ನೀಡಿದಾಗ, ಸೊ ಈ ಒಂದು ಡಿಸ್ಟೆನ್ಸ್ 5 ಸೆಂಟಿಮೀಟರ್. ಸೊ ನಾವು ವಸ್ತುವಿನ ದೂರವನ್ನ ಯು ನಿಂದ ಗುರುತಿಸ್ತೀವಿ. ಸೊ ವಸ್ತು ಎಷ್ಟು ದೂರ ಇದೆಪ್ಪ, 5 ಸೆಂಟಿಮೀಟರ್ ಅಂತಾನೆ ತೆಗೆದುಕೊಂಡ್ರೆ ತಪ್ಪು, ಏಕೆಂದ್ರೆ ಇದು ನೆಗೆಟಿವ್ ಸೈಡ್ ಇದೆ, ಹೌದಲ್ಲ. ಸೊ ಇದು ನೀವು ಮೈನಸ್ ನಲ್ಲೇ ತೆಗೆದುಕೊಳ್ಳಬೇಕು. ಇದು ಬಹಳ ಇಂಪಾರ್ಟೆಂಟ್. ನೀವೇನಾದ್ರೂ ಇಲ್ಲಿ ಒಂದು ಮೈನಸ್ ಅಥವಾ ಪ್ಲಸ್ ಅನ್ನ ಮಿಸ್ ಮಾಡ್ಕೊಂಡ್ರೆ ಉತ್ತರ ತಪ್ಪು ಬರುವುದು. ಸೊ ತಿಳ್ಕೊಂಡ್ಬಿಡಿ. ನೆಕ್ಸ್ಟ್, ಇನ್ನು ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆ ಯಾವಾಗ್ಲೂ +y ದೂರವನ್ನ ಧನಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಅದೇ ರೀತಿ ಕೆಳಗೆ ಯಾವಾಗಲೂ -y ಅಂದ್ರೆ ಋಣಾತ್ಮಕವಾಗಿ ತೆಗೆದುಕೊಳ್ಳಬೇಕು. ಫಾರ್ ಎಕ್ಸಾಂಪಲ್, ಈ ಒಂದು ವಸ್ತುವಿನ ಹೈಟ್ 2 ಸೆಂಟಿಮೀಟರ್ ಅಂತ ತೆಗೆದುಕೊಳ್ಳಿ. ಓಕೆ, ವಸ್ತುವಿನ ಹೈಟ್ ಪ್ಲಸ್ ಸೈಡ್ ಇದೆಯಲ್ಲ ಈಗ. ಸೊ ವಸ್ತುವಿನ ಹೈಟ್ ಅನ್ನ ನೀವು ಇದನ್ನ ಪ್ಲಸ್ ಅಂತ ತೆಗೆದುಕೊಳ್ಬೇಕು. ಅಂದ್ರೆ h ವಸ್ತುವಿನ ಎತ್ತರ, ಇದನ್ನ ನೀವು 2 ಸೆಂಟಿಮೀಟರ್ ಅಂದ್ರೆ ಬರೆದರೆ ಕರೆಕ್ಟ್. ಈಗೇನಾದ್ರೂ ಇಲ್ಲಿ ಒಂದು ಮಸೂರ ಇದೆ ಅಂತ ತಿಳ್ಕೊಳ್ಳಿ, ಅಥವಾ ಒಂದು ದರ್ಪಣವಿದೆ, ಬೆಳಕಿನ ಕಿರಣಗಳು ಹಾಯ್ತವೆ. ಒಂದು ಮಸೂರನ್ನು ತೆಗೆದುಕೊಂಡ್ರೆ ದರ್ಪಣ ಕಿರಣಗಳು ಈ ರೀತಿ ಹಾಯ್ದು ಈ ರೀತಿ ಇಲ್ಲಿ ಒಂದು ಪ್ರತಿಬಿಂಬ ಉಂಟಾಗುತ್ತದೆ ಅಂತ ತಿಳ್ಕೊಳ್ಳಿ. ಸೊ ಈಗ ತಲೆ ಕೆಳಗೆ ಬಂತು. ಸೊ ಇದು A', ಇದು P'. ಈಗ ವಸ್ತು ಈ ರೀತಿ ತಲೆ ಕೆಳಗಾಗಿ ಅದರ ಪ್ರತಿಬಿಂಬ ಮೂಡಿದೆ. ಈಗ ಅಲ್ಲಿ ನೋಡಬಹುದು ಈ ಒಂದು ಪ್ರತಿಬಿಂಬ ಈ ಒಂದು 0 ಅಂದ್ರೆ ಈ ಒಂದು ಸೆಂಟರ್ ಇಂದ ಎಷ್ಟು ದೂರದಲ್ಲಿದೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಇದನ್ನ 5 ಸೆಂಟಿಮೀಟರ್ ಅಂತ ನೀವು ಉತ್ತರ ಕಂಡುಕೊಂಡ್ರೆ ಅಥವಾ ಇದನ್ನ ಸಮಸ್ಯೆ ನೀಡಿದ್ರೆ, ಸೊ ಪ್ರತಿಬಿಂಬದ ದೂರ ಅದನ್ನ ವಿ ಅಕ್ಷರದಿಂದ ಗುರುತಿಸ್ತೀವಿ. ಪ್ರತಿಬಿಂಬದ ದೂರ 5 ಸೆಂಟಿಮೀಟರ್. ಇದು ಪ್ಲಸ್ ಸೈಡ್ ಇದೆಯಲ್ಲ, ಸೊ ಪ್ಲಸ್ ತೆಗೆದುಕೋಬೇಕು. ನೆನಪಿರ್ಲಿ ಪ್ಲಸ್. ಸೊ ಒಂದು ವಿಷಯ ನೆನಪಿಟ್ಕೊಳ್ಳಿ, ವಸ್ತುವಿನ ದೂರ ಯಾವಾಗ್ಲೂ ಮೈನಸ್ ಆಗಿ ಇರುತ್ತದೆ. ನೆನಪಿಟ್ಕೊಳ್ಳಿ, ವಸ್ತುವಿನ ದೂರ ಯಾವಾಗ್ಲೂ ಮೈನಸ್ ಆಗಿ ಇರುತ್ತದೆ. ಇನ್ನು ಪ್ರತಿಬಿಂಬದ ದೂರ ಇದು ಡಿಪೆಂಡ್. ಈ ಸೈಡ್ ಬಂದಾಗ ಅಂದ್ರೆ ರೈಟ್ ಸೈಡ್ ಬಂದಾಗ ಯಾವಾಗ್ಲೂ ಅದು ಪ್ಲಸ್ ನಲ್ಲಿ ಇರುತ್ತದೆ. ಅದೇನಾದ್ರೂ ವಸ್ತು ಇದ್ದ ಒಂದು ಸೇಮ್ ಸೈಡ್ ಅದು ಮೂಡಿದರೆ ಅಂದ್ರೆ ಪ್ರತಿಬಿಂಬ ಮೂಡಿದರೆ ಅದು ಸಹ ಯಾವಾಗ್ಲೂ ನೆಗೆಟಿವ್. ನೆನಪಿಟ್ಕೊಂಡ್ಬಿಡಿ ಆಯ್ತಾ. ಪ್ರತಿಬಿಂಬದ ಹೈಟ್ ಅದನ್ನ ನಾವು H' ನಿಂದ ಗುರುತಿಸ್ತೀವಿ. ಪ್ರತಿಬಿಂಬದ ಹೈಟ್ 2 ಸೆಂಟಿಮೀಟರ್ ಆಗಿದೆ ಅಂತ ತಿಳ್ಕೊಳ್ಳಿ. ಇನ್ನು ಪ್ರತಿಬಿಂಬ ನೋಡಿ, ಇದು ಮೈನಸ್ ಸೈಡ್ ಇದೆ, ಹೌದಲ್ಲ. ಸೊ ಇದನ್ನ ನಾವು -2 ಸೆಂಟಿಮೀಟರ್ ಅಂತ ತೆಗೆದುಕೋಬೇಕು. -2 ಸೆಂಟಿಮೀಟರ್ ಅಂತ ಯಾವಾಗಲಾದ್ರೂ ಒಂದು ವಸ್ತುವಿನ ಅಂದ್ರೆ ಒಂದು ಪ್ರತಿಬಿಂಬದ ಹೈಟ್ ಬಂದ್ರೆ ನೆನಪಿಟ್ಕೊಳ್ಳಿ, ಅದು ಯಾವಾಗ್ಲೂ ಸತ್ಯ ಪ್ರತಿಬಿಂಬ. ನೆನಪಿರ್ಲಿ, ಅದು ಯಾವಾಗ್ಲೂ ಸತ್ಯ ಪ್ರತಿಬಿಂಬ. ಪ್ರತಿಬಿಂಬದ ಹೈಟ್ ಏನಾದ್ರೂ ಪ್ಲಸ್ ಬಂದರೆ ಅದು ಮಿಥ್ಯ ಪ್ರತಿಬಿಂಬ, ಅಂದ್ರೆ ಅದು ಒಂದು ಸುಳ್ಳು ಪ್ರತಿಬಿಂಬ. ಸೊ ಈ ರೀತಿ ಮೈನಸ್ ಪ್ಲಸ್ ಮೇಲೆ ನಾವು ಈ ರೀತಿ ಒಂದು ಆ ಪ್ರತಿಬಿಂಬದ ಸ್ವಭಾವನ ಡಿಸೈಡ್ ಮಾಡ್ಕೋಬಹುದು. ಸೊ ಇಷ್ಟು ಈ ಗೋಳಿಯ ದರ್ಪಣದ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಳಿಕ್ಕೆ ನಮಗಿರಬೇಕಾದಂತ ಒಂದು ನಾಲೆಜ್. ಇಷ್ಟು ನಾಲೆಜ್ ಅನ್ನ ಬಳಸ್ಕೊಂಡು ಎಕ್ಕಂತ ಆ ಒಂದು ಸಮಸ್ಯೆಗಳನ್ನ ಬಿಡಿಸ್ಕೋಬಹುದು. ತಿಳಿತಲ್ಲ? ಓಕೆ, ಈಗ ನಾವು ಸಮಸ್ಯೆನ ಬಿಡಿಸ್ಕೊಳ್ಳೋಣ ಬನ್ನಿ. ಓಕೆ, ಇದರ ಸೊಲ್ಯೂಷನ್ 2 ಸೆಂಟಿಮೀಟರ್ ಎತ್ತರವಿರುವ, ಇದರ ಅರ್ಥ ವಸ್ತುವಿನ ಎತ್ತರವನ್ನು ನೀಡಲಾಗಿದೆ. ವಸ್ತುವಿನ ಎತ್ತರ = 2 ಸೆಂಟಿಮೀಟರ್. ಅದನ್ನ ಬರ್ಕೊಂಡ್ಬಿಡಿ. ಇದನ್ನು ಕೇಂದ್ರೀಕರಿಸುವಂತ ವಿದ್ಯಾರ್ಥಿಗಳು ಇಲ್ಲೊಂದು ಪಾಯಿಂಟ್ ಅಂತೂ ಕ್ಲಿಯರ್ ಆಯ್ತು. ಇದೊಂದು ಪೀನ ಮಸೂರ, ನೆನ್ಪಿಟ್ಕೊಳ್ಳಿ, ಇದು ಪೀನ ಮಸೂರ.
ಇದರ ಪ್ರಧಾನ ಅಕ್ಷದ ಮೇಲೆ ನೀಡಲಾಗಿದೆ. ಮಸೂರದ ಸಂಗಮ ದೂರ, ಸೊ ಸಂಗಮ ದೂರವನ್ನು ಸಹ ನೀಡಲಾಗಿದೆ. ಸಂಗಮ ದೂರ ಇದನ್ನು ನಾವು ಎಫ್ ಅಕ್ಷರದಿಂದ ಗುರುತಿಸ್ತೀವಿ, ನೆನಪಿಟ್ಕೊಳ್ಳಿ. ಇದು ಎಫ್ 8 ಸೆಂಟಿಮೀಟರ್ ಆಗಿದ್ದು ವಸ್ತುವನ್ನು 12 ಸೆಂಟಿಮೀಟರ್ದಲ್ಲಿ ಅಂದ್ರೆ ಅಷ್ಟು ದೂರದಲ್ಲಿ ಇರಿಸಿದರೆ. ಸೊ ವಸ್ತುವಿನ ದೂರ, ಅದನ್ನು ನಾವು ಯು ಅಕ್ಷರದಿಂದ ಗುರುತಿಸ್ತೀವಿ. ವಸ್ತುವಿನ ದೂರ 12 ಸೆಂಟಿಮೀಟರ್. ಸೊ ಈಗಾಗಲೇ ನಾವು ಜಸ್ಟ್ ಡಿಸ್ಕಸ್ ಮಾಡಿದ್ವಿ ವಿದ್ಯಾರ್ಥಿ, ಅದೇನಪ್ಪಾ ಅಂತಂದ್ರೆ ವಸ್ತುವನ್ನು ಯಾವಾಗಲೂ ಮಸೂರದ ನಾವೇನ್ ಮಾಡ್ತೀವಿ, ಲೆಫ್ಟ್ ಸೈಡ್ ನಲ್ಲಿ ವಸ್ತುವನ್ನು ಇಡ್ತೀವಿ. ಇದರ ಅರ್ಥ ಈ ಡಿಸ್ಟೆನ್ಸ್ ಯಾವಾಗ್ಲೂ ಈ ಒಂದು ಎಕ್ಸ್ ಮತ್ತು ವೈ ಅಕ್ಷಕ್ಕೆ ಹೋಲಿಸಿದರೆ ಇದು ಯಾವಾಗ್ಲೂ ಮೈನಸ್, ನೆನ್ಪಿಟ್ಕೊಂಡ್ಬಿಡಿ. ಮತ್ತು ಕೇಂದ್ರೀಕರಿಸುವಂತಹ ಒಂದು ಮಸೂರ ಅಂತಂದ್ರೆ ಅದು ಡೆಫಿನೆಟ್ ಆಗಿ ಪೀನ ಮಸೂರ. ಸೊ ಪೀನ ಮಸೂರದ ರೇಖೆಗಳು ಅಂದ್ರೆ ಬೆಳಕಿನ ರೇಖೆಗಳು ಯಾವಾಗಲೂ ಈ ಬದಿಯಲ್ಲಿ ಅವು ಕೂಡುತ್ತವೆ. ಸೊ ಈ ಬದಿಯಲ್ಲಿ ಅಂದ್ರೆ ಸಂಗಮ ದೂರ ಇಲ್ಲಿ ಬಂತು. ಸೊ ಸಂಗಮ ದೂರ ಈಗ ಪಾಸಿಟಿವ್ ಸೈಡ್ ಇದೆ. ಸೊ ಇದು ಯಾವಾಗ್ಲೂ ಪ್ಲಸ್, ನೆನ್ಪಿಟ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ತಿಳ್ಕೊಂಡ್ಬಿಡಿ. ಇನ್ನು ನೆಕ್ಸ್ಟ್ ಇಲ್ಲಿ ಉಂಟಾಗುವಂತ ಪ್ರತಿಬಿಂಬದ ದೂರ. ಸೊ ಪ್ರತಿಬಿಂಬದ ದೂರವನ್ನು ಕಂಡುಹಿಡ್ಕೋಬೇಕು. ಪ್ರತಿಬಿಂಬದ ಒಂದು ದೂರವನ್ನು ಕಂಡುಹಿಡ್ಕೋಬೇಕು. ನಾವು ಇದನ್ನ ವಿ ಅಕ್ಷರದಿಂದ ಗುರುತಿಸ್ತೀವಿ. ಸೊ ಇದು ಎಷ್ಟು, ಅದೇ ರೀತಿ ಅದರ ಸ್ವಭಾವ ಮತ್ತು ಗಾತ್ರ. ಪ್ರತಿಬಿಂಬದ ಗಾತ್ರ, ಅಂದ್ರೆ ಅದರ ಹೈಟ್ ಅನ್ನ ಕಂಡುಹಿಡ್ಕೋಬೇಕು. ಅದು ಎಚ್ ಡ್ಯಾಶ್. ಸೊ ಇಲ್ಲಿ ವಸ್ತುವಿನ ಎತ್ತರವನ್ನು ನೀಡಲಾಗಿದೆ, ಇದು ಎಚ್. ಸೊ ಇದನ್ನೆಲ್ಲವನ್ನು ನಾವು ಈಗ ಕಂಡು ಹಿಡಿಯಬೇಕು, ಆಯ್ತಾ. ಓಕೆ, ಇಲ್ಲಿ ವರ್ಧನೆಯನ್ನು ಸಹ ಕೇಳಲಾಗಿದೆ, ಅದನ್ನು ಸಹ ನಾವು ಇಲ್ಲಿ ಕಂಡುಹಿಡ್ಕೋಬೇಕು. ಓಕೆ, ಸೊ ಒಂದೊಂದೇ ಪಾಯಿಂಟ್ ನ ಕ್ಲಿಯರ್ ಮಾಡ್ಕೊಂತ ಹೋಗೋಣ. ಸ್ವಲ್ಪ ಗಮನ ಬಿಟ್ಟು ಸಮಸ್ಯೆನ ತಿಳ್ಕೊಳ್ಳಿ. ಓಕೆ, ಮೊದಲಿಗೆ ವಿದ್ಯಾರ್ಥಿ ಇದೊಂದು ಮಸೂರ. ಸೊ ನಾವಿಲ್ಲಿ ಮಸೂರದ ಸೂತ್ರವನ್ನ ಬಳಸಬೇಕು, ಅದು ಇಂಪಾರ್ಟೆಂಟ್. ಸೊ ಏನಪ್ಪಾ ಮಸೂರದ ಸೂತ್ರ? 1/f is equal to 1/p minus 1/u. ಇದು ಮಸೂರದ ಸೂತ್ರ. ಸೊ ನಮಗಿಲ್ಲಿ ಎಫ್ ಅನ್ನ ನೀಡಲಾಗಿದೆ, ಯು ಅನ್ನ ನೀಡಲಾಗಿದೆ, ವಿ ಅನ್ನ ಕಂಡುಕೋಬೇಕು. ಸೊ ನಾವೇನ್ ಮಾಡೋಣ, 1/u ಅನ್ನ ಈ ಬದಿಗೆ ಕಳ್ಸೋಣ. ಓಕೆ, 1/f ಅಲ್ಲಿ ಇರಲಿ. 1/u ನ ಈ ಬದಿಗೆ ಕಳಿಸಿದ್ರೆ ಅದು ಪ್ಲಸ್ 1/q. ಈ 1/v ಹಾಗೆ ಈ ಬದಿಯಲ್ಲಿ ಉಳಿಯಿತು. ಸೊ ನಾವು ಅದನ್ನ ಪೂರ್ತಿಯಾಗಿ ಈ ಬದಿಗೆ ಬರೆದ್ ಬಿಡೋಣ, 1/v. ಸೊ ಈಗ ನೋಡಿ, ಇದು ಸಿಂಪಲ್ ಆಗಿ ಈಗ ಕನ್ವರ್ಟ್ ಆಯ್ತು. ಈಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ ಎಫ್ ಮತ್ತು ಯುಗಳ ಬೆಲೆಗಳನ್ನ ಆದೇಶಿಸಿ ವಿ ನ ಬೆಲೆನ ಕಂಡುಕೊಂಡ್ಬಿಡೋದು, ಆಯ್ತಾ. ಓಕೆ, ಆದ್ದರಿಂದ 1/v is equal to 1/f ಅಂದ್ರೆ ಎಷ್ಟಿದೆ ನೋಡಿ, 8 ಸೆಂಟಿಮೀಟರ್ ಪ್ಲಸ್ 1/u ಅಂದರೆ ಮೈನಸ್ 12 ಸೆಂಟಿಮೀಟರ್. ಸೊ ದಟ್ಸ್ ಈಕ್ವಲ್ ಟು 1/8 ಪ್ಲಸ್ ಇಂಟು ಮೈನಸ್, ಇದು ಮೈನಸ್ 1/12. ಈಗ 8 ಮತ್ತು 12 ಲಸನ್ನ ಕಂಡುಹಿಡ್ಕೊಳ್ಳಿ. ಸೊ ಎಷ್ಟು? ಇದು 24, ಹೌದಲ್ಲ. ಸೊ ಈಕ್ವಲ್ ಟು 24. 8ರ ಮಧ್ಯೆಯಲ್ಲಿ 24 ಬರುವುದು 3ರಿಂದ, 12ರ ಮಧ್ಯೆಯಲ್ಲಿ 24 ಬರುವುದು 2ರಿಂದ. ಸೊ 3 ಇಂಟು 1 ಇದು 3 ಮೈನಸ್ 2 ಇಂಟು 1 ಇದು 2. ಸೊ ಇದು ಎಷ್ಟಾಯ್ತಪ್ಪ? 3 ಮೈನಸ್ 2 1/24. ಸೊ 1/v ಎಂದರೆ 1/24. ಆದ್ದರಿಂದ 1/v ಎಂದರೆ 1/24, ಹೌದಲ್ಲ. ಸೊ ಇದನ್ನೀಗ ರಿವರ್ಸ್ ಮಾಡ್ಕೊಂಡ್ ಬಿಡೋಣ. ಆದ್ದರಿಂದ v ಈಕ್ವಲ್ ಟು ಅಂದ್ರೆ 1/v ನ v/1 ಅಂತ ಬರ್ಕೊಂಡಿದ್ದೀವಿ. ಅದೇ ರೀತಿ 1/24 ಸಹ 24/1 ಅಂದ್ರೆ ಜಸ್ಟ್ ಇದು 24 ಸೆಂಟಿಮೀಟರ್. ಸೊ ಇದು ನಮಗೆ ಬೇಕಾದಂತಹ ವಿದ್ಯಾರ್ಥಿಗಳೇ, ಇದು ನೋಡಿ ಪ್ರತಿಬಿಂಬದ ದೂರ. ಸೊ ಪ್ರತಿಬಿಂಬದ ದೂರ ಪ್ಲಸ್ ಬಂತು. ಇದರ ಅರ್ಥ ಏನು? ಪ್ರತಿಬಿಂಬ ಈ ಬದಿಯಲ್ಲಿ ಮೂಡಿದೆ. ಸೊ ಇದು ಪ್ಲಸ್ ಸೈಡ್ ಮೂಡಿದೆ. ಪ್ರತಿಬಿಂಬ ಯಾವಾಗ್ಲೂ ಪ್ಲಸ್ ಸೈಡ್ ಮೂಡಿದರೆ ಅದು ಯಾವಾಗ್ಲೂ ಒಂದು ಸತ್ಯ ಪ್ರತಿಬಿಂಬ. ನೆನಪಿದೆಲ್ಲ, ಜಸ್ಟ್ ನಾವು ಡಿಸ್ಕಸ್ ಮಾಡಿದ್ದೀವಿ, ಹೌದಲ್ಲ. ಸೊ ಪ್ರತಿಬಿಂಬದ ದೂರ ಧನ, ಆದ್ದರಿಂದ ಸ್ವಭಾವ. ಸೊ ಈಗ ಇದು ಪ್ಲಸ್ ಬಂದಿದೆ, ಹೌದಲ್ಲ. ಸೊ ಇದು ಸತ್ಯ ಪ್ರತಿಬಿಂಬ ಪ್ಲಸ್ ಯಾವಾಗಲೂ
ಈ ಬದಿಯಲ್ಲಿ ಒಂದು ಮಸೂರದಲ್ಲಿ ವಿದ್ಯಾರ್ಥಿ ನೆನಪಿಟ್ಕೊಳ್ಳಿದ್ದು ತಲೆ ಕೆಳಗಾಗಿ ಇರುತ್ತದೆ. ಸೊ ತಲೆ ಕೆಳಗಾಗಿ ಇರುತ್ತದೆ. ಸೊ ಇದು ಒಂದು ಪ್ರತಿಬಿಂಬದ ಒಂದು ಸ್ವಭಾವ ತಿಳಿತಲ್ಲ. ಇನ್ನು ನಾವು ಪ್ರತಿಬಿಂಬದ ಇದೊಂದು ಏನಪ್ಪಾ ಅಂತಂದ್ರೆ ಹೈಟ್ ಅನ್ನ ಕಂಡುಹಿಡ್ಕೋಬೇಕು. ಸೊ ಈ ಹೈಟ್ ಅನ್ನ ಕಂಡುಹಿಡ್ಕೊಳ್ಳಿಕ್ಕೆ ಇಲ್ಲೊಂದು ಸೂತ್ರ ಇದೆ, ನೆನಪಿದೆಯಾ? ಆ ಸೂತ್ರ ಮೊದಲು ಬರ್ಕೊಳ್ಳೋಣ, ನಂತರ ಅದನ್ನ ಕಂಡುಹಿಡ್ಕೊಳ್ಳೋಣ. ಓಕೆ, ವಿದ್ಯಾರ್ಥಿ ಪ್ರತಿಬಿಂಬದ ಒಂದು ಗಾತ್ರವನ್ನು ಕಂಡುಕೊಳ್ಳಿಕ್ಕೆ ಇರುವಂತಹ ಸೂತ್ರ ಅಂತಂದ್ರೆ ವರ್ಧನ, ಮ್ಯಾಗ್ನಿಫಿಕೇಶನ್. m is equal to h dash upon h is equal to v upon u. ನೀವೇನಾದ್ರೂ ಇಲ್ಲಿ ಕನ್ನಡಿಯ ಒಂದು ಸಮಸ್ಯೆ ಬಳಸ್ತಿದ್ರೆ ಅದು ಮೈನಸ್, ಸೊ ಇಲ್ಲಿ ಇದು ಪ್ಲಸ್, ನೆನ್ಪಿಟ್ಕೊಳ್ಳಿ. ಸೊ ಈಕ್ವಲ್ ಟು ಎಚ್ ಡ್ಯಾಶ್ ನ ಬೆಲೆ ನಮ್ಮ ಹತ್ರ ಇಲ್ಲ. ಸೊ ಎಚ್ ನ ಬೆಲೆ ಅದು ನಮಗೆ ತಿಳಿದಿದೆ. ವಿ ನ ಬೆಲೆ ನಾವು ಜಸ್ಟ್ ಕಂಡುಹಿಡ್ಕೊಂಡಿದ್ದೀವಿ. ಸೊ ಯು ನ ಬೆಲೆ ಅದು ಸಹ ನಮಗೆ ನೀಡಲಾಗಿದೆ. ಸೊ ಈ ಮೂರುಗಳ ಬೆಲೆ ಕಂಡುಹಿಡ್ಕೊಂಡು ನಾವು ಈಸಿಯಾಗಿ ಎಚ್ ಡ್ಯಾಶ್ ನ ಬೆಲೆ ಕಂಡು ಹಿಡ್ಕೋಬಹುದು, ಹೌದಲ್ಲ? ಸೊ ಆದ್ದರಿಂದ ಎಚ್ ಡ್ಯಾಶ್ ಅಪಾನ್ ಎಚ್ ಇಸ್ ಈಕ್ವಲ್ ಟು ಪಿ ಅಪಾನ್ ಯು. ಓಕೆ, ಈಗ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಎಚ್ ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ವಿ ಇಂಟು ಎಚ್ ಅಪಾನ್ ಯು. ಸೊ ಈಕ್ವಲ್ ಟು ವಿ ಎಂದರೆ ಇದು 24 ಇಂಟು ಎಚ್ ಎಂದರೆ ಇದು 2 ಸೆಂಟಿಮೀಟರ್ ಅಪಾನ್ ಯು ಎಂದರೆ ಇದು -12. ಸೊ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು 2ರ ಮಧ್ಯೆಯಲ್ಲಿ 2 1ರಿಂದ 12, 6ರಿಂದ 6ರ ಮಧ್ಯೆಯಲ್ಲಿ 6 1ರಿಂದ 24, 4ರಿಂದ. ಆದ್ದರಿಂದ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಈ ಮೈನಸ್ ಮತ್ತೆ ಇದು 4. ಸೊ ಪ್ರತಿಬಿಂಬದ ಒಂದು ಗಾತ್ರ ಅಂದ್ರೆ ಅದರ ಎತ್ತರ. ಸೊ ಪ್ರತಿಬಿಂಬದ ಎತ್ತರ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಅದು -4 ಸೆಂಟಿಮೀಟರ್. ಸೊ ಎತ್ತರ -4 ಬಂತ ನೋಡಿ. ಸೊ ಇದರ ಅರ್ಥ ಏನು? ಇದು ಈ ರೀತಿ ತಲೆ ಕೆಳಗಾಗಿದೆ. ಇದು ಮೈನಸ್ ಬಂದಪ್ಪ ಅಂತಂದ್ರೆ ನಾವು ತಲೆ ಕೆಳಗಾಗಿದೆ ಅಂತ ಸಹ ಇಲ್ಲಿ ತಿಳ್ಕೊಬಹುದು. ಈಗಾಗಲೇ ನಾವು ಅದನ್ನ ತಿಳ್ಕೊಂಡಿದೀವಿ, ಆದ್ರೆ ಈ ಒಂದು ವಸ್ತುವಿನ ಹೈಟ್ ಮೇಲೆ ನಾವು ಅದು ತಲೆ ಕೆಳಗಾಗಿದೆ ಅಂತ ಸಹ ಅದನ್ನ ನಾವು ನಿರ್ಧರಿಸಬಹುದು. ತಿಳಿತಲ್ಲ ವಿದ್ಯಾರ್ಥಿಗಳ? ಇನ್ನೇನಪ್ಪ ಉಳಿದಿರುವುದು? ಸೊ ನಾವು ಪ್ರತಿಬಿಂಬ ದೂರವನ್ನು ಕಂಡುಹಿಡ್ಕೊಂಡಿದ್ದೀವಿ, ಸ್ವಭಾವನ ಬರೆದಿದ್ದೀವಿ, ಗಾತ್ರವನ್ನ ಕಂಡುಹಿಡ್ಕೊಂಡಿದ್ದೀವಿ. ಇನ್ನು ಉಳಿದಿರುವುದು ಜಸ್ಟ್ ವರ್ಧನೆ. ಸೊ ಈ ವರ್ಧನೆ ಕಂಡುಹಿಡ್ಕೊಂಡ್ರೆ ಈ ಒಂದು ಸಮಸ್ಯೆ ಕಂಪ್ಲೀಟ್ ಆಯ್ತು ನೋಡಿ. ಓಕೆ, ಸೊ ವರ್ಧನೆ ಅಂದ್ರೆ ಮ್ಯಾಗ್ನಿಫಿಕೇಶನ್. m is equal to ಸೂತ್ರ ವಿದ್ಯಾರ್ಥಿಗಳು ನೀವು ಎಚ್ ಡ್ಯಾಶ್ ಅಪಾನ್ ಎಚ್ ಬರ್ಕೊಳ್ಳಿ ಅಥವಾ ವಿ ಅಪಾನ್ ಯು ಅಂತ ಬರ್ಕೊಳ್ಳಿ. ಯಾವ್ದಾದ್ರು ಸೂತ್ರ ಬರ್ಕೊಂಡ್ರಿ ಅಲ್ಲಿ ಒಂದು ಉತ್ತರ ಬರೋದಂತೂ ಸೇಮ್. ನಾವೇನ್ ಮಾಡೋಣ, ಎಚ್ ಡ್ಯಾಶ್ ಅಪಾನ್ ಎಚ್ ಅಂತ ಬರ್ಕೊಳ್ಳೋಣ. ಓಕೆ, ಎಚ್ ಡ್ಯಾಶ್ ಅಪಾನ್ ಎಚ್ ಈಕ್ವಲ್ ಟು ಎಚ್ ಡ್ಯಾಶ್ ಅಂದರೆ ವಿದ್ಯಾರ್ಥಿ ಅದು -4, ಎಚ್ ಅಂದರೆ ವಿದ್ಯಾರ್ಥಿಗಳದು 2 ಸೆಂಟಿಮೀಟರ್. ಓಕೆ, 2ರ ಮಧ್ಯೆಯಲ್ಲಿ 2 1ರಿಂದ 4 2ರಿಂದ. ಸೊ m is equal to -2. ಸೊ ಇದು ಈ ಒಂದು ಸಮಸ್ಯೆ ವರ್ಧನೆ. ಇದೆಲ್ಲ ವಿದ್ಯಾರ್ಥಿಗಳ. ಸೊ ಈ ರೀತಿ ನಾವು ಡಿಟೇಲ್ ಆಗಿ ಈ ಒಂದು ಸಮಸ್ಯೆನ ಬಿಡಿಸ್ಕೊಂಡಿದ್ದೀವಿ. ಸೊ ಪದೇ ಪದೇ ಸಮಸ್ಯೆನ ನೋಡಿ ಪದೇ ಪದೇ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ಆದಂತ ಟೆಕ್ನಿಕ್ಸ್ ಇವೆ. ಸೊ ಟೆಕ್ನಿಕ್ಸ್ ನ ಬಳಸ್ಕೊಂಡ್ರೆ ಈ ರೀತಿ ಸ್ವಭಾವ, ಪ್ರತಿಬಿಂಬದ ಎತ್ತರ ಆಗ್ಲಿ, ಸೊ ಏನನ್ನ ಕೇಳಿದ್ರೆ ಸಹ ನೀವು ಇದನ್ನ ಈಸಿಯಾಗಿ ಬಿಡಿಸ್ಕೋಬಹುದು. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಈ ಸೂತ್ರ. ಸೊ ಮಸೂರದ ಸೂತ್ರ ಹಾಗೂ ಕನ್ನಡಿ ಸೂತ್ರ ಚೆನ್ನಾಗಿ ನೆನಪಿಟ್ಕೊಂಡ್ಬಿಡಿ. ಸೊ ನೀವು ಕನ್ನಡಿ ಸೂತ್ರನ ಮಸೂರದ ಸೂತ್ರ ಕನ್ನಡಿಯಲ್ಲಿ ಬಳಸಿದ್ರೆ ಉತ್ತರ ಅಂತ ಬರುವುದು ತಪ್ಪು. ಸೊ ಸರಿಯಾಗಿ ಸೂತ್ರ ತಿಳ್ಕೊಂಡ್ರೆ ಈ ಒಂದು ಸಮ್ ತುಂಬಾ ಈಸಿ, ಹೌದಲ್ಲ? ಓಕೆ, ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ತಿಳ್ಕೊಳ್ಳೋಣ. ಸೊ ನಿಮಗೆ ಹೆಲ್ಪ್ ಆಗ್ಲಿಂದ ನಮ್ಮ ಒಂದು ಚಾನಲ್ ಅಲ್ಲಿ ಮ್ಯಾಥ್ಸ್ ಪ್ಯಾಕೇಜ್ ಅಥವಾ ನೀವು ಅದನ್ನ ಕ್ರಾಶ್ ಕೋರ್ಸ್ ಅಂತ ಕರೀಬಹುದು. ಅದರಲ್ಲಿ ಎಕ್ಸಾಮ್ ನಲ್ಲಿ ಬರುವಂತ 100% ಕ್ವಶನ್ ಗಳನ್ನ ಅಲ್ಲಿ ಆಯ್ದು ಅವುಗಳನ್ನ ಸಾಲ್ವ್ ಮಾಡಲಾಗಿದೆ. 100% ಬರುವಂತ ಕ್ವಶನ್ಗಳು ವಿದ್ಯಾರ್ಥಿಗಳಿಗೆ ಹೆಚ್ಚು ಕಡಿಮೆ 42 ಮಾರ್ಕ್ಸ್ಗಳು 100% ಕ್ವಶನ್ಸ್ಗಳು ಮ್ಯಾಥ್ಸ್ ನಲ್ಲಿ ಅವುಗಳಲ್ಲಿ ಬಿಡಿಸಲಾಗಿದೆ. ಅದರಲ್ಲಿ ಲಿಂಕ್ ಸಹ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಸಹ ಬಳಸ್ಕೊಂಡು ನಾವು ನೋಡ್ಕೋಬಹುದು. ಓಕೆ, ಇದೇ ರೀತಿ ಅಭ್ಯಾಸ ಮಾಡ್ತಾ ಇರಿ, ನಿಮ್ಮ ಎಕ್ಸಾಮ್ ನ ಬೆಸ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ಮುಂದಿನ ವಿಡಿಯೋ ಬರುವುದು. ಓಕೆ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.